ಹ್ಞೂ ಅಣ್ಣ ನೋಡ್ತಾ ಇದೀನಿ. ಚೆನ್ನಾಗ್ ಬರ್ತಾ ಇದೆ ಅಣ್ಣ. ಹಾ ಚೆನ್ನಾಗ್ ಬರ್ತಾ ಇದೆ ಅಣ್ಣ. ಇಷ್ಟ ಆಗ್ತಾ ಇದ್ದಾರೆ, ಒಬ್ಬೊಬ್ರು ಒಂದೊಂದ್ ದಿವಸ ಇಷ್ಟ ಆಗ್ತಾರೆ ಕಣಣ್ಣ. ನೀವ್ ಕಂಡಿಡಿದ್ ಬಿಡ್ತೀರಪ್ಪ, ಅದಕ್ಕೆ ನಿಮ್ ಹತ್ರ ಸಿಗಾಕಳಕ್ಕೆ ಭಯ ಅಂತ ತಲೆಗೆ. ಅಣ್ಣ ನೀವ್ ಈ ದಾರಿ ತಗೊಂಡ್ರೆ ಆ ದಾರಿ ತಗೊಂಡ್ಬಿಡ್ತೀನಿ. ಹಾಗಾದ್ರೂ ಕೂಡ ಚೆನ್ನಾಗ್ ಬರ್ತಿದೆ ಕಣಣ್ಣ, ಪರವಾಗಿಲ್ಲ ಕಣಣ್ಣ. ಹ್ಞೂ ಅಣ್ಣ ಪರವಾಗಿಲ್ಲ ಕಣಣ್ಣ, ದೇವ್ರಣ್ಣ ಕಣಣ್ಣ. ಹೇಳ್ತಾ ಇದ್ದೀನಿ ನಾನು, ಒಂದೇ ಮಾತು ಹೇಳೋದಣ್ಣ, ಪರವಾಗಿಲ್ಲ ಕಣಣ್ಣ. ನನ್ಗೆ ಯಾಕೋ ದಮ್ಮು ಸ್ವಲ್ಪ ಕಡಿಮೆ ಆಗ್ತಾ ಇದೆ ಅನಿಸ್ತಾ ಇದೆ. ಯಾರು ಬರ್ತಿತ್ತಣ್ಣ ಗೊತ್ತಿಲ್ಲ. ನಾನು ಹೋಗಿದ್ರೆ ದಮ್ ಬರ್ತಿತ್ತೋ ಇರ್ತಿತ್ತೋ ಅಂತ ಗೊತ್ತಿಲ್ಲ. ಒಟ್ಟಲ್ಲಿ ಧೂಳು ಎಬ್ಬಿಸ್ತಿದ್ದೆ. ಆಗೋಯ್ತಲ್ಲಣ್ಣ, ವೈಟ್ ಕಾರ್ಡ್ ಎಂಟ್ರಿ ಆಗೋಯ್ತು. ಬರ್ತಾಯ್ತಾ? ಬರಂಗಿದೆ ಓದ್ತೀವಣ್ಣ. ನಮ್ಮಂತ ಬಡವ್ರಿಗೆಲ್ಲ ಎಲ್ಲಣ್ಣ, ನಮ್ಮಂತ ತಿಪ್ಪೇರವ್ರಿಗೆ, ನಮ್ಮಂತ ಹುಚ್ಚಮುಂಡವ್ರಿಗೆಲ್ಲ ಯಾರಣ್ಣ ಅವಕಾಶ ಕೊಡ್ತಾರೆ? ನಾನು ಓಪನ್ ಆಗಿ ಹೇಳ್ತೀನಿ ಕಣಣ್ಣ, ನಿಜ ನಮ್ಮನ್ನೆಲ್ಲ ತಡ್ಕೊಳ್ಳಲ್ಲ ಕಣಣ್ಣ ಅಲ್ಲಿ. ಅವ್ರ ನಾವು ತಡ್ಕೊಳ್ಳಲ್ಲ, ಬಿಗ್ ಬಾಸ್ ತಮ್ಮನ್ ತಡ್ಕೊಳ್ಳಲ್ಲ, ಬಿಗ್ ಬಾಸ್ ನಾನು ತಡ್ಕೊಳ್ಳಲ್ಲ. ಹೋಗಿ ಎಲ್ಲ ಹೋಗ್ಬಿಟ್ಟು ಗೊಬ್ಬೆ ಬರ್ಸ್ಬಿಡ್ತೀರ ಅಷ್ಟೇ. ಇರೋದ್ರಲ್ಲಿ ಅಣ್ಣ ಗಿಲ್ಲಿ ಅವರು, ರಕ್ಷಿತ್ ಅವ್ರು ಇಷ್ಟ ಆಗ್ತಾರೆ. ಹಾ ಹ್ಞೂ ಅಣ್ಣ ಚೆನ್ನಾಗ್ ಆಡ್ತಿದ್ದಾಳೆ, ಖಡಕಾಗಿ ಆಡ್ತಾ ಇದ್ದಾಳೆ. ಏನು ರೀಲ್ಸ್ ಮಾಡೋನೆಲ್ಲ ಏನೇನೋ ಅಂತಾರಲ್ಲ, ಅಲ್ಲೋದ್ಮೇಲೆ ದಮ್ಮು ತಾಕತ್ತು ಅನ್ನೋದು ಅಲ್ಲಿ ಗೊತ್ತಾಗ್ತೈತೆ ಬಿಗ್ ಬಾಸ್ ಅಲ್ಲಿ. ಅಣ್ಣ ನಾನು ಓಪನ್ ಆಗಿ ಹೇಳ್ತಿದ್ದೀನಿ ಕಣಣ್ಣ, ಇವತ್ತು ಬಿಗ್ ಬಾಸ್ ಏನಾದ್ರು ರನ್ ಆಗ್ತೈತೆ ಅಂದ್ರೆ ರೀಲ್ಸ್ ಅವರಿಂದಾನ ರನ್ ಆಗ್ತಿರೋದು ಕಣಣ್ಣ. ನಿಜವಾಗ್ಲು ರೀಲ್ಸ್ ಟ್ಯಾಲೆಂಟ್ ಗಳಿಂದಾನೆ. ಆದ್ರೂ ಅವ್ರೊಂದು ರೀಲ್ಸ್ ಮಾಡೋರು ಬರೀ ರೀಲ್ಸ್ಗೆ ಸೀಮಿತ ಆಗಿರ್ಬಾರ್ದು. ಇವ್ರು ಬಿಗ್ ಬಾಸ್ಗೂ ಕರ್ದಿದಾರಲ್ಲ ಅಣ್ಣ, ಬಿಗ್ ಬಾಸ್ ಅವ್ರಿಗೆ ಬಿಗ್ ಮನ್ಸ್ ಐತೆ ಕಣಣ್ಣ. ನಿಜ ಒಳ್ಳೇದು ಇದು. ನಾನು ಖುಷಿ ಆಯ್ತು ಇದು. ಈ ತರ ರೀಲ್ಸ್ ಮಾಡೋನೆಲ್ಲ ಕರೆದು ಒಂದು ಒಳ್ಳೆ ವೇದಿಕೆ ಕೊಟ್ರಲ್ಲ, ಖುಷಿ ಆಯ್ತು. ಈಗ ರೀಲ್ಸ್ ಮಾಡ್ತಾರೆ, ಯೂಟ್ಯೂಬ್ ಚಾನಲ್ ಮಾಡ್ತಾರೆ, ಈಗ ನಾನು 100 ಸಿನಿಮಾ ಮಾಡಿದೀನಿ ಅಂತ. ಹಾ ಅಣ್ಣ ಸಿನಿಮಾ ಬಗ್ಗೆ ನಾನು ಮಾತಾಡಕ್ ಹೋಗಲ್ಲ, ಯಾಕಂದ್ರೆ ಸಿನಿಮಾ ಅಂತಂದ್ರೆ ದೇವ್ರು ಅಂತ ಅಣ್ಣ. ದೇವ್ರು ಒಂದು ಸಿನಿಮಾ ಮಾಡೋದು ಎಷ್ಟು ಕಷ್ಟ ಅಂತ ನನಗ್ ಗೊತ್ತು. ಯಾಕಂದ್ರೆ ಆ ಸಿನಿಮಾದಲ್ಲಿ ನಾವು ಇವಾಗ ಒಂದು 4-5 ಸಿನಿಮಾ ಮಾಡ್ತಾ ಇದೀವಿ. ದೇವ್ರ ದಯೆಯಿಂದ, ನಿಮ್ಮಂತವ್ರ ಒಂದು ಆಶೀರ್ವಾದ, ಜನರುಗಳ ಪ್ರೀತಿ ಭಿಕ್ಷೆಯಿಂದ ಅದೇನ್ ಕಷ್ಟ ಅಂತ ನಮ್ಗೆ ಗೊತ್ತು ಕಣಣ್ಣ. 100 ಸಿನಿಮಾ ಅಂತ ನೀವು ಹೆಸರು ನಂಬರ್ ಹೇಳೋದಲ್ಲ ಕಣಣ್ಣ, ನಂಬರ್ ಯಾರ್ ಬೇಕಾದ್ರೂ ಹೇಳ್ತಾರೆ, ಅದಲ್ಲ ಕಣಣ್ಣ. ಅದ್ರಲ್ಲಿ ನಾವು ಪಾತ್ರಗಳನ್ನ ನಿಭಾಯಿಸ್ತೀವಿ, ಅದ್ರಲ್ಲಿ ಕಷ್ಟ ಪಡ್ತೀವಲ್ಲ, ಅದು ಇರೋದು ಮೇನ್ ಇರೋದು. ಆ ಪಾತ್ರಕ್ಕೆ ನಾವು ನಿಭಾಯಿಸ್ತೀವಲ್ಲ ಅದು. 100 ಸಿನಿಮಾ ಮಾಡಿದ್ರೆ 200 ಸಿನಿಮಾ ಮಾಡೋದು ಲೆಕ್ಕ ಬರೋದಿಲ್ಲ ಕಣಣ್ಣ. ನಾವು ಜನಗಳನ್ನ ಮನ್ಸನ್ನ ಗೆದ್ದಿತೀವ, ಅದೇ ನೀನ್ 100 ಸಿನಿಮಾ ಮಾಡಿದ್ರು ಕೂಡ ಜನಗಳ ಮನ್ಸನ್ನ ಗೆದ್ದಿತೀವಲ್ಲ, ಅದು ಬಿಟ್ರೆ ಬೇರೆ ಏನು ಇಲ್ಲ ಕಣಣ್ಣ. ಗೆಲ್ಬೇಕು. ಚೆನ್ನಾಗ್ ಆಡ್ತಾವ್ರಣ್ಣ. ಯಾಕ್ ಬೇಕಣ್ಣ ಆಮೇಲೆ ಮಾತಾಡೋಣ, ಆಮೇಲೆ ಕೇಸ್ ಹಾಕ್ಬಿಟ್ಟು ನಾವ್ ಆಮೇಲೆ ನಮ್ ಬಡವರು ಬಗ್ರು ನಮ್ಮ ನಾಯರಿಕ್ಕಾಗಲ್ಲ, ಪೊಲೀಸರು ಮಾತಾಡಕ್ಕಾಗಲ್ಲ. ಅದಕ್ಕೆ ಅವ್ರ ಹೆಸರು ಎತ್ತದ ಮುಂದೆ ಆಲ್ರೆಡಿ ಕೇಸ್ ಹಾಕಿಸ್ಕೊಂಡು ಯಾಕೆ ಬೇಕಣ್ಣ. ಅಣ್ಣ ನಾನು ಹೇಳೋದಲ್ವಾ, 10 ಜೊತೆ ನೈಟಿ ತಗೊಂಡೆ, ಏನಕ್ಕೆ ತಗೊಂಡೆ? ನಮ್ಮಂತವ್ರನ್ನ ಕರೀತಾರೆ, ನಮ್ಮಂತವ್ರನ್ನ ಬಿಗ್ ಬಾಸ್ ಕರೀತಾರೆ. 10 ಜೊತೆ ಹೆಂಗೆ ಪುಕ್ಸಟ ಬಂದ್ಬಿಡ್ತದ? ಬಿಗ್ ಬಾಸ್ ನಮ್ಗೆ ದುಡ್ಡು ಕೊಡ್ತಾರಾ ಹಂಗಂತ ಹೇಳ್ತಾನೆ. ನಾವ್ ಏನ್ ಹೇಳಿದ್ವಾ ನಿಮ್ಗೆ 10 ಜೊತೆ ನೈಟಿ ತಗೊಳ್ರಿ ಅಂತ? ಏನೋ ನಮಗೂ ಒಂದು ಆಸೆ, ನಮ್ಮಂತವ್ರು ಬಡವರು ಬಗ್ರು ಏನೋ ನಾವು 10 ಜೊತೆ ನೈಟಿ, ಪಂಚೆ ಟ್ರೋಲ್ ಆಯ್ತು, ಪಂಚೆ ಇದಾಯ್ತು, ನಮ್ ನೈಟಿ ಬ್ರ್ಯಾಂಡ್ ಮಾಡೋದ್ ಬೇಡವಾ? ಬನೀನು ಇದಾಯ್ತು, ನಾವು ನೈಟಿ ಹಾಕೊಂಡ್ರೆ ತಪ್ಪೇನಣ್ಣ? ನೈಟಿ ಹಾಕೊಂಡ್ರೆ ತಪ್ಪು, ನೈಟಿ ಹಾಕೊಂಡ್ರೆ ತಪ್ಪಿಲ್ಲ. ನೈಟಿಯಲ್ಲೇ ಫುಲ್ ಪಲ್ಟಿ ಹೊಡ್ಕೊಂಡು ಬಿಗ್ ಬಾಸ್ ಫುಲ್ ರೋದನೆ ಕೊಡ್ತಾ ಇದ್ವಿ ಅಣ್ಣ. ಹುಚ್ಚಿಡಿಸ್ಬಿಡ್ತಿದ್ದೆ ಕಣ್ಣ ಅಷ್ಟೇನೆ. ಅಣ್ಣ ಅದೇನೆ ಅರ್ಥ ಆಗ್ತಾ ಇರ್ಲಿಲ್ಲ ಅಲ್ಲೋದ್ರು ಕೂಡ. ನಾನೇ ಅರ್ಥ ಆಗ್ತಿರ್ಲಿಲ್ಲ. ಅವ್ರನ್ನೆಲ್ಲ ನೋಡಿ ತಲೆ ಕೆರ್ಕೊಂಡು ನಿಜ ಅಣ್ಣ ಜಗಳ ಅಂತ ಮಾಡಕ್ ಗೊತ್ತಿರ್ಲಿಲ್ಲ. ಹುಚ್ಚಿರಿಸ್ಬಿಡ್ತಿದ್ದೆ ಅಷ್ಟೇ. ಆ ರೇಂಜ್ಗೆ ಮಾನಿಗೊಂದು ದೊಡ್ಡ ನಮಸ್ಕಾರ ತಾಯಿ, ಹೋಗಿ ಹೋಗಿ ನಿನ್ನ ಕರ್ಕೊಂಡ್ ಬಂದ್ವಲ್ಲ ಅಂತ ತಿಳ್ಕೋಬೇಕು.